ನಮಸ್ತೆ. ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಪ್ರಾರಂಭದಲ್ಲಿ ಭದ್ರ ಹೇಳ್ತಾನೆ, ವಿದ್ಯಾ ನನಗೆಲ್ಲಾನು ಸಾಕ್ಷಿ ದೊರಕಿದೆ. ಹೌದು, ಸುಭಾಷನೇ ಇದೆಲ್ಲ ಮಾಡಿತು ಅನ್ನೋದಕ್ಕೆ ನಂಗೆ ಸಾಕ್ಷಿ ದೊರಕಿದೆ ಅಂತ ಹೇಳ್ತಾನೆ. ಆಗ ವಿದ್ಯನಿಗೆ ತುಂಬ ಆಶ್ಚರ್ಯ ಆಗ್ತದೆ. ಆಗ ವಿದ್ಯಾ ಹೇಳ್ತಾರೆ, ಅಲ್ಲ ಗೌಡ್ರೆ, ಏನು ಸಾಕ್ಷಿ? ಅಲ್ಲ, ಯಾರು ಕೊಟ್ಟರು, ಹೇಗೆ ದೊರಕ್ತು ಅಂತ ಕೇಳ್ತಾಳೆ. ಆಗ ಭದ್ರ ಹೇಳ್ತಾನೆ, ಹೌದು, ಎಲ್ಲನೂ ದೊರಕಿದೆ. ಆವತ್ತು ನೀನು ತಲೆಗೆ ಪೆಟ್ಟು ಬಿದ್ದಿಯಾ ಅಲ್ವಾ, ಆದರೆ ಅವತ್ತು ನನಗೆ ಅದ್ರ ಕಡೆ ಗಮನ ಕೊಡಲಿಕ್ಕೆ ಆಗಲಿಲ್ಲ. ಅಲ್ಲಿ ನಾನೊಂದು ಬುಟ್ಟಿ ನೋಡಿದೆ. ಆ ಬುಟ್ಟಿ ಅಲ್ಲಿ ಬಂದಿದೆ ಅಂತ ಹೇಳಿದರೆ ಯಾರೋ ಅಲ್ಲಿದ್ದರು ಅಂತ ಅರ್ಥ ತಾನೇ? ಹೌದು, ಇದನ್ನೆಲ್ಲ ನಾನು ಕಂಡು ಹಿಡಿತೇನೆ. ನೋಡು, ನೀನಗೆ ತುಂಬಾ ಸಹಾಯ ಮಾಡಿದ್ಯಾ. ನೀನು ಅವತ್ತು ಹೇಳಿದ್ಯಾ ಅಲ್ವಾ, ಯಾವುದೇ ಕಾರಣಕ್ಕೂ ಸಿಟ್ಟಿನಲ್ಲಿ ನಿರ್ಧಾರ ತಗೊಳ್ಬೇಡ, ಶಾಂತಿಯಿಂದ ಯೋಚಿಸು, ತಾಳ್ಮೆ ತಗೋ ಅಂತ ಹೇಳ್ಕೊಂಡು ಅದೇ ಥರ ನಾನು ಮಾಡಿದೆ. ದೇವ್ರ ಮೇಲೆ ಭಾರ ಹಾಕಿದೆ. ಇವಾಗ ನನಗೆ ಎಲ್ಲನೂ ಅರ್ಥ ಆಗಿದೆ, ಸಾಕ್ಷಿ ಕೂಡ ಗೊತ್ತಾಗಿದೆ. ನೋಡು ವಿದ್ಯಾ, ನೀನು ಒಂದು ಕೆಲಸ ಮಾಡು, ಏನಂದರೆ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋಕ್ಕೆ ಬಿಡಬೇಡ. ನಾನು ಸಾಕ್ಷಿ ಸಮೇತ ಬಂದು ಈ ಮದುವೆ ನಿಲ್ಲಿಸ್ತೇನೆ ಅಂತ ಹೇಳ್ತಾನೆ. ಆಗ ವಿದ್ಯಾ ಹೇಳ್ತಾಳೆ, ಹೌದು ಗೌಡ್ರೆ, ಹಾಗೇ ಮಾಡಬೇಕು. ಇಲ್ಲಿ ನಾನು ಮದ್ದು ತಂದಿದ್ದೇನೆ ಅನ್ನೋದು ಮುಖ್ಯ ಅಲ್ಲ, ಸುಭಾಷ್ ಮದ್ದು ತರಲಿಲ್ಲ ಅನ್ನೋದೇ ಮುಖ್ಯ. ಏಕೆಂದರೆ ಅನ್ಯಾಯ ಮಾಡಿದವರಿಗೆ ಮೆರವಣಿಗೆ ಮಾಡಬಾರ್ದು, ಅವರಿಗೆ ಗೆಲುವು ಸಿಗಬಾರ್ದು. ಅವ್ರು ತಪ್ಪು ಮಾಡಿ ತನ್ನ ಲಾಭಕ್ಕೋಸ್ಕರ ಸುಳ್ಳು ಹೇಳಿದ್ದಾರೆ, ಅದನ್ನು ಮಾತ್ರ ನಾನು ಸಹಿಸಲ್ಲ. ಇದೆಲ್ಲ ಎಲ್ರಿಗೂ ಗೊತ್ತಾಗಬೇಕು ಅಂತ ವಿದ್ಯಾ ಹೇಳ್ತಾಳೆ. ಆಗ ಭದ್ರ ಹೇಳ್ತಾನೆ, ಹೌದು ವಿದ್ಯಾ, ಹಾಗೇ ಮಾಡಬೇಕು ನಾವು ಅಂತ ಹೇಳ್ತಾರೆ. ಇನ್ನು ಈ ಕಡೆ ನವ್ಯಂಗೆ ಈಶ್ವರಿ ಕಾಲ್ ಮಾಡಿ ಹೇಳ್ತಾಳೆ, ನವ್ಯ, ನೀನೇನು ಯೋಚನೆ ಮಾಡಬೇಡ, ಇದೊಂದು ಮದುವೆ ಒಂದು ಆಗಿಬಿಡಲಿ, ಅವನನ್ನು ನಾನು ಕಂಟ್ರೋಲ್ ಮಾಡ್ತೇನೆ ಅಂತ ಹೇಳ್ತಾಳೆ. ಆಗ ನವ್ಯ ಹೇಳ್ತಾಳೆ, ನೀವೇನು ಯೋಚನೆ ಮಾಡಿದ್ದೀರಾ? ನಾನು ಈಗ ಮದುವೆ ನಿಲ್ಲಿಸ್ತೇನೆ ಅಂತ ಯೋಚನೆ ಮಾಡಿದ್ದೀರಾ? ಈಗ ಮದುವೆ ನಿಲ್ಲಿಸಲ್ಲ, 4 ಜನರ ಎದುರಿಗೆ ನಿಮ್ಮ ಮರ್ಯಾದೆ ಹೋಗಬೇಕು, ಹಾಗೆ ನಾನು ಮಾಡ್ತೇನೆ. ಅದೇ ರೀತಿ ಮಾಡಬೇಕು. ಈಗ ನಾನು ಅಲ್ಲಿ ಬಂದು ಹೇಳಿದರೆ ಏನು ಪ್ರಯೋಜನ? ನಿಮ್ಮ ಮಗನ ಬುದ್ಧಿ ನಿಮ್ಮ ಮನೆಯವ್ರಿಗೆ ಮಾತ್ರ ಗೊತ್ತಾಗುತ್ತೆ, ಆದರೆ ನಂಗೆ ಅದು ಮುಖ್ಯ ಅಲ್ಲ. ನಿಮ್ಮ ಮಗನ ಕಚ್ಚಡ ಬುದ್ಧಿ ಇಡೀ ಊರಿನವ್ರಿಗೆ ಗೊತ್ತಾಗಬೇಕು, ಇಡೀ ಜಗತ್ತಿಗೆ ಗೊತ್ತಾಗಬೇಕು. ಅದು ಗೊತ್ತಾಗಬೇಕಂದ್ರೆ ಈ ಮದುವೆ ಎಲ್ಲ ಶಾಸ್ತ್ರಗಳು ನಡಿಬೇಕು. ಯಾವ ಟೈಮಲ್ಲಿ ನಿಲ್ಲಿಸಬೇಕು ಅದೇ ಟೈಮಲ್ಲಿ ನಾನು ನಿಲ್ಲಿಸ್ತೇನೆ ಅಂತ ಹೇಳ್ತಾಳೆ. ಆಗ ಈಶ್ವರಿಗೆ ತುಂಬಾ ಹೆದರಿಕೆ ಆಗುತ್ತೆ. ಈಶ್ವರಿ ಎಷ್ಟೇ ಸಲ ನವ್ಯ ಹಾಗೆ ಮಾಡಬೇಡ ಅಂತ ಹೇಳಿದ್ರು ನವ್ಯ ಕೇಳೋದೇ ಇಲ್ಲ. ನಾನು ಹಾಗೆ ಮಾಡ್ತೇನೆ ಅಂತೇಳಿ ಫೋನ್ ಇಡ್ತಾಳೆ. ಇನ್ನು ಸಾವಿತ್ರಿ ಮತ್ತು ವಿನಂತಿ ಅಲ್ಲಿಗೆ ಬರ್ತಾರೆ. ಸಾವಿತ್ರಿ ಹೇಳ್ತಾಳೆ, ಏನತ್ತಿಗೆ ಮದುವೆ ಮಾಡ್ಲಿಕ್ಕಂತ ಹೊರಟಿದ್ದೀರಾ? ಏನಂದ್ಲು ನಿಮ್ಮ ಸೊಸೆ ನವ್ಯ? ಮದುವೆ ನಿಲ್ಲಿಸ್ತಾಳಾ? ನಿಲ್ಲಿಸಲೇಬೇಕು ತಾನೆ, ಇಲ್ದಿದ್ರೆ ಪರವಾಗಿಲ್ಲ, ನಾವಿದ್ದೇವಲ್ಲ, ನಾವು ಕೂಡ ಅದೇ ಕೆಲಸ ಮಾಡ್ತೇವೆ ಅಂತ ಹೇಳಿ ಅವಳಿಗೆ ತಗೊಂಡು ಕೊಟ್ಟು ಅಲ್ಲಿಂದ ಹೋಗ್ತಾಳೆ. ಇನ್ನು ಈ ಕಡೆ ಶಿವರಾಮೇಗೌಡ ಮೀಟಿಂಗಿಂದ ಬರ್ತಾನೆ. ಬಂದವನೇ ಒಂದು ಲೆಟರ್ ಕೊಡ್ತಾನೆ. ಆ ಲೆಟರಲ್ಲಿ ಫೀಸ್ ಕಟ್ಟಿರೋ ರೆಸಿಪ್ಟ್ ಇರ್ತದೆ. ಆಗ ಅಜ್ಜಿ ಕೇಳ್ತಾರೆ, ಏನು ಮಗ ಅದು ರೆಸಿಪ್ಟು, ಏನು ಫೀಸ್ ಕಟ್ಟಿರೋದು ಅಂತ ಕೇಳ್ತಾರೆ. ಆಗ ಅವನು ಹೇಳ್ತಾನೆ, ಅದೇನಂದರೆ ಚಂಪಾ ಓದಬೇಕಂತ ಹೇಳಿದ್ಲಲ್ಲವ್ವ, ಅದಕ್ಕೋಸ್ಕರ ಅವ್ಳ ಫೀಸ್ ಎಲ್ಲ ಕಟ್ಟಿ ರೆಸಿಪ್ಟ್ ತೊಗೊಂಬಂದಿದ್ದೇನೆ, ಇದನ್ನು ಚಂಪಂಗೆ ಕೊಟ್ಬಿಡು ಅಂತ ಹೇಳ್ತಾರೆ. ಆಗ ಮೋನಾ ಹೇಳ್ತಾಳೆ, ರೀ ನೀವೇ ಕೊಡ್ರಿ, ನೀವು ಕೊಟ್ಟರೆ ಚಂಪಂಗೆ ತುಂಬಾ ಖುಷಿಯಾಗುತ್ತೆ ಅಂತ ಹೇಳ್ತಾರೆ. ಆಗ ಅಜ್ಜಿನೂ ಹೇಳ್ತಾರೆ, ಹೌದು ಶಿವರಾಮೇಗೌಡ, ನೀನು ಕೊಟ್ಟರೆ ಅವಳಿಗಂತೂ ತುಂಬಾ ಖುಷಿಯಾಗುತ್ತೆ ಅಂತ ಹೇಳ್ತಾರೆ. ಆಗ ಸಾವಿತ್ರಿನೂ ಹೇಳ್ತಾಳೆ, ಹೌದಣ್ಣ, ನೀನೇ ಕೊಡಬೇಕು, ನೀನು ಕೊಟ್ಟರೆ ಅವಳಿಗೆ ಎಷ್ಟು ಖುಷಿಯಾಗುತ್ತೆ, ನೀವು ಅವ್ರನ್ನ ಓದಿಸ್ತಿದ್ದೀರ ಅಂತ ತಿಳ್ಕೊಂಡು ಅವಳು ತುಂಬಾ ಖುಷಿ ಪಡ್ತಾಳೆ, ಅವಳಿಗೆ ಓದಲಿಕ್ಕೆ ಇನ್ನೂ ಉತ್ಸಾಹ ಬರುತ್ತೆ ಅಂತ ಹೇಳ್ತಾರೆ. ಇನ್ನು ಅಜ್ಜಿ ಚಂಪಾನ ಫೋನ್ ಮಾಡಿ ಕರೀತಾರೆ. ಚಂಪಾ ಬರ್ತಾಳೆ. ಚಂಪಾ ಬಂದಾಗ ಶಿವರಾಮೇಗೌಡ ಅವಳ ಕೈಗೆ ಆ ಲೆಟರನ್ನು ಕೊಡ್ತಾರೆ. ಆವಾಗ ಅವಳು ಕೇಳ್ತಾಳೆ, ಮಾವಯ್ಯ, ಏನು ಮಾವಯ್ಯ ಇದು ಅಂತ ಕೇಳ್ತಾಳೆ. ಆಗ ಅವನು ಹೇಳ್ತಾಳೆ, ಅದೇ ನೀನು ಓದಬೇಕಂತ ಹೇಳಿದ್ಯಲ್ಲ, ಇದು ಟ್ಯೂಷನ್ ಫೀಸ್ ಎಲ್ಲ ಕಟ್ಟಿದ್ದೇನೆ, ನಾಳೆಯಿಂದನೇ ಓದಕ್ಕೆ ಹೋಗಬೇಕು, ಚೆನ್ನಾಗಿ ಓದು ಅಂತ ಹೇಳ್ತಾರೆ. ಆಗ ಚಂಪಂಗೆ ತುಂಬಾ ಖುಷಿಯಾಗುತ್ತೆ. ವಿದ್ಯೆ ಕೂಡ ಬರ್ತಾಳೆ. ವಿದ್ಯೆಗೆ ಕೂಡ ತುಂಬಾ ಖುಷಿಯಾಗುತ್ತೆ. ಆಗ ಚಂಪಾ ಹೇಳ್ತಾಳೆ, ಮಾವಯ್ಯ, ನನ್ನ ಖುಷಿಗೆ ಬಾಯಲ್ಲಿ ಮಾತೇ ಬರ್ತಿಲ್ಲ, ಏನು ಮಾತಾಡಬೇಕಂತಲೇ ಗೊತ್ತಾಗ್ತಿಲ್ಲ ಮಾವಯ್ಯ, ನಾನು ಎಷ್ಟೋ ವರ್ಷಗಳ ಕನಸು ನನಸಾಗ್ತಿದೆ ಮಾವಯ್ಯ, ನಿಮಗೆ ನಾನು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರೂ ಸಾಲುವುದಿಲ್ಲ ಮಾವಯ್ಯ ಅಂತ ಹೇಳ್ತಾಳೆ. ಇನ್ನು ವಿದ್ಯೆನಿಗೆ ತುಂಬ ಖುಷಿಯಾಗುತ್ತೆ. ವಿದ್ಯೆ ಹೇಳ್ತಾಳೆ, ನೀವು ನನ್ನ ಮಾತಿಗೆ ಬೆಲೆ ಕೊಟ್ಟು ಇಷ್ಟೆಲ್ಲ ಮಾಡಿದ್ರಲ್ಲ, ಅದಕ್ಕೆ ನೀವು ಈ ಸ್ಥಾನದಲ್ಲಿರೋದು, ನೀವು ತುಂಬಾ ಒಳ್ಳೆಯವರು, ನಿಮಗೆ ಯಾವುದೇ ಕಪ್ಪು ಚಿಕ್ಕೆ ಬರೋಕ್ಕೆ ನಾನು ಬಿಡಲ್ಲ ಹೇಳ್ಕೊಂಡು ತುಂಬಾ ಖುಷಿ ಪಡ್ತಾರೆ. ಅವರಿಬ್ಬರು ತುಂಬಾ ಖುಷಿ ಪಡ್ತಾರೆ. ಇನ್ನು ಬೆಳಿಗ್ಗೆ ಆಗಿರ್ತದೆ. ಮದುವೆಗೆ ಎಲ್ಲ ತಯಾರಿ ಆಗ್ತಾ ಇರ್ತದೆ. ಮನೆಗೆ ಅಲಂಕಾರ ಆಗ್ತಾ ಇರ್ತದೆ. ಅಜ್ಜಿ ಎಲ್ಲರ ಹತ್ರ ಹೋಗಿ, ಏನು ಅಲಂಕಾರ ಮಾಡ್ತಿದ್ದೀರಾ, ಮದುವೆ ತನಕ ಅಲಂಕಾರ ಮಾಡ್ತಾನೆ ಇರ್ತೀರಾ, ಬೇಗ ಕೆಲಸ ಮಾಡಿ ಅಂತ ಹೇಳ್ಕೊಂಡು ಎಲ್ಲರಿಗೂ
ಕ್ಲಾಸ್ ತಗೊಳ್ತಾ ಇರ್ತಾರೆ. ಆಗ ಈಶ್ವರಿ ಮತ್ತು ಚಿತ್ರ ಬರ್ತಾರೆ. ಅವ್ರು ರೆಡಿಯೇ ಆಗಿರೋದಿಲ್ಲ. ಆಗ ಅವರ ನೋಡಿ ಅಜ್ಜಿ ಹೇಳ್ತಾರೆ, ಏನ್ರಿ ನೀವಿಬ್ರು ಇನ್ನೂ ರೆಡಿ ಆಗಲಿಲ್ವಾ? ಮೊದಲು ಹೋಗಿ ರೆಡಿಯಾಗಿ ಅದೇ ಮುಖಕ್ಕೆ ಪೇಂಟ್ ಬಳ್ಕೊಳ್ತಿರಲ್ಲ ಬಳ್ಕೊಳ್ಳಿ ಹೋಗಿ ಮೊದಲು ಅಂತ ಹೇಳ್ಕೊಂಡು ಅವರಿಗೆ ತಮಾಷೆ ಮಾಡ್ಕೊಂಡು ಮಾತಾಡ್ತಾನೆ ಇರ್ತಾರೆ. ಇನ್ನು ಅವರಿಬ್ಬರು ಹೇಳ್ತಾ ಇರ್ತಾರೆ, ಅಲ್ಲ ಈ ಮುದುಕಿಗೊಂದು ನಮಗೆ ಸಾವಿರೊಂದು ತಲೆನೋವಿದೆ, ಅದರಲ್ಲಿ ಈ ಮುದುಕಿ ಒಂದು ಈ ರೀತಿ ಮಾತಾಡ್ತಾಳೆ ಅಂತ ಹೇಳ್ಕೊಂಡು ಅವ್ರ ಪಾಡಿಗೆ ಅವರು ಬೈಕೊಂಡು ಅಲ್ಲಿಂದ ಹೋಗ್ತಾರೆ. ಇನ್ನು ಮದುವೆಗೆ ಎಲ್ಲ ತಯಾರಿನೂ ನಡೆದಿರ್ತದೆ. ಮುಂದೆ ಏನಾಗುತ್ತೆ ನೋಡೋಣ. ಮದುವೆನ ಭದ್ರ ನಿಲ್ಲಿಸ್ತಾನ ಅಥವಾ ವಿದ್ಯೆ ನಿಲ್ಲಿಸ್ತಾಳ ಅಥವಾ ವಿನಂತಿ ಸಾವಿತ್ರ ನಿಲ್ಲಿಸ್ತಾಳ, ಇಲ್ಲದ್ರೆ ನವ್ಯನೇ ಅವಳ ಮದುವೆ ನಿಲ್ಲಿಸ್ತಾಳ, ಏನಾಗುತ್ತೆ ಪ್ರತಿಯೊಂದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿಯವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.